ಅಧಿಕಾರ ಪರಿಗ್ರಹ ಪದ್ಧತಿಯ 24ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 164ನೆಯ ಶ್ಲೋಕದಲ್ಲಿ, ಪಾದುಕೆಯನ್ನ ಜನರು ಅನನ್ಯವಾಗಿ ಪೂಜಿಸಿದರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಪ್ರಣಮ್ಯ ರಂಗೇಶ್ವರ ಪಾದರಕ್ಷೆ ದೂರೋಪನೀತೈರುಪದಾ ವಿಶೇಷೈಃ ಸಭಾಜಯಂತಿ ಸ್ಮ ತದಾ ಸಭಾಯಾಂ ಉಚ್ಚೈಸ್ತರಾಂ ಉತ್ತರಕೋಸಲಾಸ್ತ್ವಾಂ. ರಂಗೇಶ್ವರ ಪಾದರಕ್ಷೆ, ಶ್ರೀರಂಗನಾಥನ ಪಾದವನ್ನ ಕಾಪಾಡುವ ಪಾದುಕೆಯೇ, ತದಾ ನೀನು ರಾಜ್ಯ ಪರಿಪಾಲನೆ ಮಾಡುವ ಕಾಲದಲ್ಲಿ, ಸಭಾಯಾಂ ಸಭೆಯಲ್ಲಿ, ಉತ್ತರ ಕೋಸಲಾಹ ಉತ್ತರ ಕೋಸಲ ದೇಶದ ಜನಗಳು, ಪ್ರಣಮ್ಯ ನಮಸ್ಕರಿಸಿ, ದೂರೋಪನೀತೈಹಿ ಅತ್ಯಂತ ದೂರದಿಂದ ತರಲ್ಪಟ್ಟ, ಉಪದಾ ವಿಶೇಷೈಹಿ ಉತ್ತಮವಾದ ಕಾಣಿಕೆಗಳಿಂದ, ಉಚ್ಚೈಸ್ತರಾಂ ಹೆಚ್ಚಾಗಿ, ತ್ವಾಂ ನಿನ್ನನ್ನು, ಸಭಾಜಯಂತಿ ಸ್ಮ ಪೂಜಿಸಿದರು. ಪಾದುಕೆ ಸಿಂಹಾಸನವೇರಿ ಆಡಳಿತ ನಡೆಸುತ್ತಿದ್ದಾಗ, ಅಂದರೆ ಉತ್ತರ ಕೋಸಲದ ರಾಣಿಯಾಗಿದ್ದಾಗ, ಉತ್ತರ ಕೋಸಲದ ಜನಗಳು ದೂರ ದೂರ ದೇಶಗಳಿಂದ ಆ ದೇಶದ ಉತ್ತಮವಾದ ಪದಾರ್ಥಗಳನ್ನು ತಂದು, ಆ ಪದಾರ್ಥಗಳನ್ನು ಪಾದುಕೆಗೆ ಅರ್ಪಿಸಿ, ಪಾದುಕೆಯನ್ನ ಸೇವಿಸಿ ಅನನ್ಯವಾಗಿ ಪೂಜಿಸಿದರು ಅಂತಾರೆ ದೇಶಿಕರು. ಒಳ್ಳೆಯ ಶಿಷ್ಯರುಗಳಿಗೆ ಒಳ್ಳೆಯ ಆಚಾರ್ಯರುಗಳು ದೊರಕಿದರೆ, ಆ ಆಚಾರ್ಯರುಗಳಿಗೆ ಆ ಶಿಷ್ಯರುಗಳು ಮಾಡುವ ಪೂಜೆಗೆ ಮಿತಿ ಇಲ್ಲ ಎಂಬುದೇ ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.